ಲಕ್ಕುಂಡಿಯಲ್ಲಿ ನಿಧಿ ದೊರೆತ ಬಳಿಕ ಉತ್ಖನನ ಕಾರ್ಯ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಆದ್ರೀಗ ಬಳ್ಳಾರಿಯಲ್ಲೊಂದು ಉತ್ಖನನ ಇತಿಹಾಸ ತಜ್ಞರ ಕೇಂದ್ರ ಬಿಂದುವಾಗಿದೆ. ಅಲ್ಲಿ ಸಿಕ್ಕಿರುವಂತಹ ವಸ್ತು 5,000 ವರ್ಷಗಳ ಇತಿಹಾಸವನ್ನು ಸಾರ್ತಿದೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ. ನೆಲದಡಿಯಲ್ಲಿ ಹೂತು ಹೋಗಿರುವ 5.5 ಅಡಿ ಉದ್ದದ ಅಸ್ಥಿಪಂಜರ, ಅಕ್ಕಪಕ್ಕದಲ್ಲೇ ಚೂರು ಚೂರಾದ ಮಡಿಕೆಗಳು, ಸ್ಥಳದಲ್ಲಿ ಬೀಡು ಬಿಟ್ಟಿರುವ ತಜ್ಞರ ತಂಡ ನಿಗೂಢ, ಆಶ್ಚರ್ಯಕರ, ಕುತೂಹಲಕಾರಿ. ಇದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನಲ್ಲಿರುವ ತೆಕ್ಕಲಕೋಟೆ ಪ್ರದೇಶ. ಇದೇ ಸ್ಥಳ ಈಗ ಸಂಶೋಧಕರು, ಇತಿಹಾಸ ತಜ್ಞರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಹಲವು ತಿಂಗಳಿಂದ ಇಲ್ಲಿನ ಹಿರೇಅರ್ಲ, ಬೂದಿದಿಬ್ಬ, ನಾಳೆತೋಟ, ಜಕ್ಕೇರುಗುಡ್ಡ ಮತ್ತು ಹುಡೇದಗುಡ್ಡ ಸುತ್ತಮುತ್ತಲಿನ ಹಲವು ಸ್ಥಳಗಳಲ್ಲಿ ತಜ್ಞರ 3 ತಂಡ ಉತ್ಖನನ ಹಾಗೂ ಸಂಶೋಧನಾ ಕಾರ್ಯದಲ್ಲಿ ನಿರತವಾಗಿದೆ. 5,000 ವರ್ಷಗಳ ಹಳೆಯದಾದ ಮಾನವನ ಅಸ್ಥಿಪಂಜರ ಪತ್ತೆ. 5.5 ಅಡಿ ಉದ್ದವಿರುವ ಅಸ್ಥಿಪಂಜರದ ಬಗ್ಗೆ ಸಂಶೋಧಕರ ಕೌತುಕ. ಮಾನವನ ದೇಹದ ಮೇಲೆ ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ. ಗೌಡ್ರ ಮೂಲೆ ಬೆಟ್ಟದಲ್ಲಿ ವಾರದ ಹಿಂದೆ ಉತ್ಖನನದ ವೇಳೆ ಮಾನವನ ಮೂಳೆಯೊಂದು ಸಿಕ್ಕಿತ್ತು. ಮಣ್ಣನ್ನ ಮತ್ತಷ್ಟು ಅಗೆದಾಗ 5.5 ಅಡಿ ಉದ್ದದ ಆದಿ ಮಾನವನ ಅಸ್ಥಿಪಂಜರ ಗೋಚರ ಆಗಿದೆ. ಇಲ್ಲಿ ಮಾನವನ ದೇಹದ ಮೇಲೆ ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಲಾಗಿದೆ. ಇದು 5,000 ವರ್ಷಗಳ ಹಿಂದಿನ ಪಳೆಯುಳಿಕೆ ಇರಬಹುದು ಎಂದು ಊಹಿಸಲಾಗಿದೆ. 3,000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು. ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಇದರಿಂದ ಎಕ್ಸ್ಕವೇಷನ್ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ ಎಲ್ಲ ಸಿಕ್ಕಿದ್ದಾವೆ. ಇಲ್ಲಿ ಸುಮಾರು ಜನ ಈಗ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿಯವರು ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಯವರು ಎಲ್ಲ ಸೇರಿ ಇಲ್ಲಿ ನಿವೃತ್ತಿ ಟೂಲ್ಸ್ ಎಲ್ಲ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ರಾಕಾರ್ಡ್ ಚಿತ್ರಗಳಿದ್ದಾವೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ನ್ಯೂಲಿಥಿಕ್ ಸೈಟ್ ಅನ್ನೋದು ಇವತ್ತು ಇತ್ತೀಚಿನಂಗೆ ನಮಗೆ ಎಕ್ಸ್ಕವೇಷನ್ ಒಂದು ಮಿನೀರ್ ಸಹ ಸಿಕ್ಕಿದೆ. ಒಂದು ಮೆಗಾಲಿಥಿಕ್ ನಿಲ್ಸುಗಲ್ಲು ಸಹ ಸಿಕ್ಕಿದೆ ಸರ್. ಹಾಗಾಗಿ ತುಂಬ ವಿಶೇಷವಾದ ಸ್ಥಳ ಸರ್ ಇದು. ತೆಕ್ಕಲಕೋಟೆ ಭೂಭಾಗ ವಿಶಿಷ್ಟವಾದದ್ದು. ಇಲ್ಲಿ ಶಿಲಾಯುಗ, ನವಶಿಲಾಯುಗ ಮತ್ತು ಲೋಹಯುಗದ ಕುರುಹುಗಳು ಸಿಕ್ಕಿವೆ. ಇಲ್ಲಿನ ಕೆಲ ನೆಲೆಗಳಲ್ಲಿ ಸುಮಾರು 2.5 ಅಡಿ ಎತ್ತರದ ಗಡಿಗೆಗಳು ದೊರೆತಿವೆ. ಅವುಗಳಲ್ಲಿ ಮೂಳೆಗಳು, ವಿವಿಧ ಗಾತ್ರದ ಮಡಿಕೆಗಳು ಸಹ ಸಿಕ್ಕಿದ್ದು ಶವ ಸಂಸ್ಕಾರಕ್ಕೆ ಬಳಸಿರುವ ಸಾಧ್ಯತೆ ಇದೆ. ಹೆಚ್ಚಿನ ತನಿಖೆಗಾಗಿ ಆದಿಮಾನವನ ಅಸ್ಥಿಪಂಜರವನ್ನ ಪ್ರಾಗೈತಿಹಾಸಿಕ, ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ಇಲಾಖೆಗೆ ಕೊಂಡೊಯ್ಯಲಾಗಿದೆ. ಇನ್ನು ಆದಿಮಾನವರು ಬಳಸ್ತಾ ಇದ್ದ ಚೂಪಾದ ಕಲ್ಲಿನ ಆಯುಧಗಳು, ಕೈಕೊಡಲಿ, ಪ್ರಾಣಿಗಳ ಹಲ್ಲು, ಒರಳು, ಗುಂಡು ಸೇರಿ ಇತರೆ ಮಹತ್ವದ ವಸ್ತುಗಳು ಇಲ್ಲಿ ಪತ್ತೆಯಾಗಿವೆ. ಮುಖ್ಯವಾಗಿ ಈ ಜಾಗ ಶಿಲಾಯುಗದ ತಯಾರಿಕೆಯ ಕಾರ್ಖಾನೆಯಾಗಿತ್ತು ಎಂದು ಉತ್ಖನನ ತಂಡದ ಸಹ ನಿರ್ದೇಶಕಿ, ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನಮಿತಾ ಎಸ್ ಸುಗಂಧಿ ತಿಳಿಸಿದ್ದಾರೆ. And so many of the small microlith tools are there. Maybe like 1 kilo from one unit is coming. Such a huge pile of these small tools. They use it for what purpose? They would use for the cutting, for any, because they did not have the metal back then. So all of their tools were the stones. But the small ones, you can make it as a projectile, like a bow and arrow you can make. You can keep multiple ones, like for a saw. So they use for many different purposes. ತಜ್ಞರ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ತೆಕ್ಕಲಕೋಟೆಯಲ್ಲಿ ಪ್ರಾಗೈತಿಹಾಸಿಕ, ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ಸ್ಥಳಗಳ ಉತ್ಖನನಕ್ಕೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಅನುಮೋದನೆ ನೀಡಿತ್ತು. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ತೆಕ್ಕಲಕೋಟೆ ಭೂಭಾಗದಲ್ಲಿ 5,000 ವರ್ಷಗಳ ಹಳೆಯದಾದ ಮಾನವನ ಅಸ್ಥಿ ಪಂಜರ ದೊರೆತಿದ್ದು ಕುತೂಹಲಕ್ಕೆ ಮತ್ತು ಆಶ್ಚರ್ಯಕ್ಕೆ ಎಡೆ ಮಾಡಿದೆ. ವಿನಾಯಕ ಬಡಿಗೇರ, TV9 ಬಳ್ಳಾರಿ.